ವೆಂಚುರಿ ಮೂಲಕ ಶುಂಠಿ ಬೆಳೆಗೆ ಸ್ಪ್ರೇನ ಕೊಡ್ಬೋದಾ? ಅದು ಕೊಟ್ಟರೆ ಯಾವ ರೀತಿ ಕೆಲಸ ಮಾಡುತ್ತೆ? ಇಲ್ಲ ನಮಗೆ ಮೆಡಿಸಿನ್ ವೇಸ್ಟ್ ಆಗ್ಬೋದು ಅಂತ ಹೇಳಿ ತುಂಬ ಜನಕ್ಕೆ ಅನುಮಾನ ಇದ್ದೇ ಇರುತ್ತೆ. ವೆಂಚುರಿಯಲ್ಲಿ ಸ್ಪ್ರೇ ಕೊಟ್ಟು ಬೆಳೆನ ಬೆಳಿಬೋದಾ ಅಂತಲೂ ತುಂಬ ಜನ ನನ್ನ ಕೇಳಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಂತೂ ನನ್ನಂತೂ ಕೇಳ್ತಿರ್ತಾರೆ. ನಾವು ಸಂಪೂರ್ಣವಾಗಿ ವೆಂಚುರಿ ಮೂಲಕನೇ ಮೆಡಿಸಿನ್ನ ಕೊಟ್ಟು 100% ನಾವು ಮೇಂಟೈನ್ ಮಾಡ್ಬೋದು. ಆ ರೀತಿ ಮಾಡಬೇಕು ಅಂದರೆ ನಮಗೊಂದು ಕ್ಯಾಲ್ಕುಲೇಷನ್ ಇರಬೇಕು. ಅದು ಯಾವ ರೀತಿ ಅಂದರೆ, ನಮ್ಮ ನೀರು ಎಷ್ಟು ಡಿಸ್ಚಾರ್ಜ್ ಆಗುತ್ತೆ, ಎಷ್ಟು ನಿಮಿಷಕ್ಕೆ ಒಂದು 200 ಲೀಟ್ರ್ ಬ್ಯಾರಲ್ಲು ನೀರು ತುಂಬುತ್ತೆ, ಹಾಗೂ ನಾವು ವೆಂಚುರಿಲಿ ಮೆಡಿಸಿನ್ನ ಮಾಡಿದಾಗ 50 ಲೀಟ್ರ್ ಆಗಲಿ 100 ಲೀಟ್ರ್ ಆಗಲಿ ಎಷ್ಟು ನಿಮಿಷಕ್ಕೆ ಖಾಲಿ ಆಗುತ್ತೆ ಅನ್ನೋದನ್ನು ನಾವು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈ ಕ್ಯಾಲ್ಕುಲೇಷನನ್ನು ನಾವು ಸರಿಯಾಗಿ ಮಾಡ್ಕೊಂಡ್ರೆ ಮಾತ್ರ ವೆಂಚುರಿಯಲ್ಲಿ ಮೆಡಿಸಿನ್ನ ನಿರ್ವಹಣೆ ಮಾಡ್ಬೋದು. ಅಂದರೆ ಕಳೆನಾಶಕಗಳನ್ನು ಇದರಲ್ಲಿ ಸ್ಪ್ರೇ ಮಾಡಬಾರ್ದು, ಅಂದರೆ ವೆಂಚುರಿ ಮೂಲಕ ಕೊಡಬಾರ್ದು. ನೀವು ಯಾವುದೇ ರೀತಿ ಕೀಟನಾಶಕಗಳಾಗಲಿ, ಶಿಲೀಂಧ್ರನಾಶಕ ಆಗಲಿ ಅಥವಾ ಪೋಷಕಾಂಶಗಳನ್ನಾಗಲಿ ಇದರಲ್ಲಿ ತುಂಬ ಸುಲಭವಾಗಿ ಕೊಡ್ಬೋದು. ಮತ್ತೇನೆಂದರೆ, ನಾವು ಪ್ರತಿಯೊಂದು ಮೆಡಿಸಿನ್ನ ಸಿಂಗಲ್ ಆಗಿ ನಾವು ಇದರಲ್ಲಿ ಕೊಡೋದ್ರಿಂದ ಶುಂಠಿ ಚೆನ್ನಾಗಿ ಡೆವಲಪ್ಮೆಂಟ್ ಬರುತ್ತೆ. ಇದು ನಂದು ನೋಡಿ 60ನೇ ದಿನದ ಶುಂಠಿ ತುಂಬ ಚೆನ್ನಾಗಿ ಬಂದಿದೆ. ನಾನು ಸಂಪೂರ್ಣವಾಗಿ ವೆಂಚುರಿನಲ್ಲೇ ಕೊಟ್ಟು ಮಾಡಿರೋದು. ನೀವು ಸಂಪೂರ್ಣವಾಗಿ ವೆಂಚುರಿನಲ್ಲೇ ನಿರ್ವಹಣೆ ಮಾಡ್ತೀರಾ ಅಂದರೆ ನಿಮ್ಮ ಹೂ ಜೆಟ್ಟುಗಳು ಎಷ್ಟು ಓಡ್ತವೆ, ಎಷ್ಟು ನಿಮಿಷಕ್ಕೆ ಎಷ್ಟು ವಾಟರ್ ಡಿಸ್ಚಾರ್ಜ್ ಆಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ನು ತುಂಬ ಅಂದರೆ ತುಂಬ ಮುಖ್ಯ. ನಿಮ್ಮಲ್ಲಿ ಯಾರಾದರೂ ಪ್ರಯತ್ನ ಮಾಡಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಾನು ಕೂಡ ಪ್ರಯತ್ನ ಮಾಡ್ತೀನಿ ಅನ್ನೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ನಿಮ್ಮ ವಾಟರು ಎಷ್ಟು ಡಿಸ್ಚಾರ್ಜ್ ಬರುತ್ತೆ ಏನು ಅಂತೇಳಿ ನನಗೆ ತಿಳಿಸಿಕೊಡಿ. ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ಪ್ರಯತ್ನ ಮಾಡಿ, ಇದಂತೂ ತುಂಬ ಉಪಯೋಗ ಆಗುತ್ತೆ. ವೆಂಚುರಿ ಮೂಲಕ ಏನು ಉಪಯೋಗ ಅಂದರೆ ನಮಗೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ, ಹಾಗೂ ಪ್ರತಿಯೊಂದು ಮೆಡಿಸನ್ನ ನಾವು ಸಿಂಗಲ್ಲಾಗಿ ಸ್ಪ್ರೇ ಮಾಡ್ಬೋದು. ಹಾಗಾಗಿ ಕೆಲಸ ತುಂಬ ಚೆನ್ನಾಗಾಗುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಹಾಕಿ. ನಾನು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ, ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.